ಇಷ್ಟು ವರ್ಷ ಒಂದ್ ಲೆಕ್ಕ, ಇನ್ಮೇಲಿಂದ ಒಂದ್ ಲೆಕ್ಕ. ಅವ್ರ ಸ್ಟೇಡಿಯಂ ಅಲ್ಲೇ ಸೋಲ್ಸಿದೀವಿ, ಇಲ್ಲಿ ನಮ್ ಸ್ಟೇಡಿಯಂ ಸೋಲ್ಸ್ದೇ ಇರ್ತೀವಿ, ನಾವು ಗೆದ್ದೇ ಗೆಲ್ತೀವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದೀನಿ. ಅಕ್ಕ ನನ್ ಬರ್ಡೇ ಗಿಫ್ಟ್ ಕರ್ಕೊಂಡ್ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಇವರೇ ನಮ್ಮ ಅಕ್ಕ ಕರ್ಕೊಂಡ್ ಬಂದಿರೋದು, ತುಂಬಾ ಖುಷಿ ಆಗ್ತದೆ. ಬಟ್ ಗೆದ್ದೇ ಗೆಲ್ತೀವಿ, ಹೋಪ್ಸ್ ಇಟ್ಕೊಳ್ಬೇಕು. ಆದ್ರೂ ಆಶಿತ್ ಇವ್ರಿಗೆ CSK ಸತತವಾಗಿ ಮ್ಯಾಚ್ ಸೋಲ್ತಾ ಇದೆ, ಆದ್ರೆ ಇಲ್ಲಿ ಗೆದಿಬೇಕಂತ ಅವ್ರಿಗೊಂದು ಹುಮ್ಮಸ್ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅವ್ರು ಗೆಲ್ಲೋದಿಲ್ಲ, ಅದಂತೂ ಚೆನ್ನಾಗಿ ಗೊತ್ತು. ಬಿಕಾಸ್ ನಿಮ್ಗೆ ಗೊತ್ತಲ್ಲ ಅಲ್ಲಿ ಯಾವ ತರ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮ RCB ಅವ್ರು ಯಾವತ್ತೂ ಪಾಲಿಟಿಕ್ಸ್ ಮಾಡಿಲ್ಲ. ನೋಡೋಣ, ಗೆಲ್ಲೋದು ಸೋಲೋದಿದ್ದೇ ಇರುತ್ತೆ. ಬಟ್ RCB ಯಾವತ್ತೂ ಬಿಟ್ಕೊಟ್ಟಿಲ್ಲ ಫಸ್ಟ್ ಇಂದನು, ಇನ್ಮೇಲೂ ಬಿಟ್ಕೊಡಲ್ಲ. ಗೆದ್ದೇ ಗೆಲ್ತಾರೆ ಅಂತ ಹೋಪ್ಸ್ ಇದೆ. ಧೋನಿ ಬಗ್ಗೆ ಏನ್ ಹೇಳ್ತೀರಾ? ಧೋನಿ ಐ ಡೋಂಟ್ ಲೈಕ್ ಹಿಮ್. ಇದು ಲಾಸ್ಟ್ ರಿಟೈರ್ಮೆಂಟ್ ಅಂತ ಹುಟ್ಟಿದಾಗಿಂದ ಹೇಳ್ತಾ ಇದಾರೆ. ಅದು ಋತುರಾಜ್ ಗಾಯಕ್ವಾಡ್ ಇರ್ಬೇಕಾಗಿತ್ತು. ಧೋನಿ ಇಸ್ ಲೈಕ್ ಪೊಲಿಟಿಕಲ್ ಪರ್ಸನ್. ಅವನು ಋತುರಾಜ್ ಗಾಯಕ್ವಾಡ್ನ ಬಿಟ್ಟಿಲ್ಲ. ಅವ್ನು ಇದ್ದಿದ್ರೆ ಏನೋ ಪರವಾಗಿಲ್ಲ, ಚೆನ್ನಾಗಿ. ಇವಾಗ ತುಂಬಾನೇ ಹೋಪ್ಲೆಸ್ ಆಗ್ಬಿಟ್ಟಿದೆ. ನೋಡೋಣ, ನಮ್ಮ RCBನೇ ಗೆಲ್ಲೋದು ಅಂತ ನನಗೆ ಗೊತ್ತು. CSK ಆಲ್ರೆಡಿ ಔಟ್ ಆಫ್ ದ ಸೀಸನ್ CSK. ನಾವೇ ಈ ಸರಿನೂ ನಮ್ದೇ ಕಪ್ ಅನ್ಸುತ್ತೆ. ನೋಡೋಣ, ಹೋಪ್ಸ್ ಕಳ್ಕೋಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.